ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ, ಈಗ ದೀಪಾರಾಧನೆ ಅಂತ ಬಂದಾಗ ಯಾವ ರೀತಿ ದೀಪಾರಾಧನೆ ಅಂತಂದರೆ, ನೋಡಿ, ಎಳ್ಳಿನಿಂದ ಮಾಡುವಂಥ ದೀಪಾರಾಧನೆ, ಅದರಲ್ಲೂ ವಿಶೇಷವಾಗಿ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ಮಾಡಲೇಬೇಕಾದಂಥ ದೀಪಾರಾಧನೆ ಆಗಿರುತ್ತದೆ. ಇದನ್ನು ನಾವು 3 ಕಡೆ ಹಚ್ಚಬೇಕಾಗುತ್ತದೆ. ಹಾಗಾಗಿ 3 ದೀಪಕ್ಕೆ ಆಗುವಷ್ಟು ಎಳ್ಳನ್ನು ತೆಗೆದುಕೊಳ್ಳಿ. ಕಪ್ಪು ಎಳ್ಳನ್ನೇ ನೀವು ತೆಗೆದುಕೋಬೇಕಾಗುತ್ತದೆ. ಆ ಎಳ್ಳಿಗೆ ನಾನು ಬೆಲ್ಲದ ಪುಡಿಯನ್ನು ಹಾಕಿದ್ದೇನೆ. ನೀವು ಬೆಲ್ಲವನ್ನು ಕುಟ್ಟಿ ಹಾಕ್ಬೋದು. ಹಾಗೆಯೇ ಯಾಲಕ್ಕಿ ಪೌಡರ್, ಈ 3 ಸೇರಿಸಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಪೌಡರ್ ಮಾಡ್ಕೋಬೇಕು. ಪೌಡರ್ ಅಂದರೆ ತುಂಬ ನೈಸ್ ಪೌಡ್ರ್ ಬೇಡ, ತರಿತರಿಯಾಗಿರಲಿ, ಎಳ್ಳು ಕಾಣಿಸೋ ರೀತಿಯಲ್ಲಿರಬೇಕು. ನೋಡಿ, ಈ ರೀತಿಯಾಗಿ ಈಗ ಇದನ್ನು ನೀವು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಅದರ ನಂತರದಲ್ಲಿ ಇದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕು. ಗೋಧಿ ಏನಕ್ಕೆ ಅಂತಂದರೆ ಸೂರ್ಯನ ಒಂದು ಧಾನ್ಯ ಅಂದರೆ ಗೋಧಿ. ಹಾಗಾಗಿ 1 ಸ್ಪೂನಷ್ಟು ಮಾತ್ರ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ, ಸಾಕು. ಅಷ್ಟನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಾಗೇ ಒಂದು ದೀಪದ ರೀತಿಯಲ್ಲಿ ತಯಾರಿ ಆಗೋಷ್ಟು ನಮಗೆ ಸಾಫ್ಟ್ ಬರುತ್ತೆ. ಒಂದು ಪಕ್ಷದಲ್ಲಿ ನಮಗೆ ಈಗ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಎಳ್ಳು ಬೆಲ್ಲ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅವಾಗ ನೀವು ಏನು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ಮತ್ತೊಮ್ಮೆ ಕಲಸಿ ಅದು ಚೆನ್ನಾಗಿ ಮೆತ್ತಗೆ ಆಯಿತು ಅಂತಂದರೆ ಅಷ್ಟೇ ಸಾಕು. ಒಂದು ಪಕ್ಷ ಇನ್ನೂ ಉದುರುದ್ರಾಗಿತ್ತಪ್ಪ, ದೀಪ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತಂದರೆ 1 ಸ್ಪೂನು ಅಥವಾ 1.5 ಸ್ಪೂನು ಅಷ್ಟು ಹಸಿ ಹಾಲನ್ನೇ ಹಾಕ್ಕೊಳ್ಳಿ. ಮತ್ತು ನೀವು ಹೆಚ್ಚಿಗೆ ಹಾಲು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ದೀಪ ಮಾಡೋದಕ್ಕೆ ಬರೋದಿಲ್ಲ, ತುಂಬ ಮೆತ್ತಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ತುಪ್ಪ, ಇನ್ನೂ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ರೀತಿಯಲ್ಲಿ ನೀವು ಕಲಿಸ್ಕೊಳ್ಳಿ. ಈಗ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀರಲ್ಲ, ಆ ರೀತಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ನಾನು ಇದಿಷ್ಟನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೀವು ಏನು ಮಾಡಬೇಕಂದ್ರೆ, ಎಷ್ಟು ಎಳ್ಳನ್ನು ತೆಗೆದುಕೊಂಡಿರ್ತೀರೋ 3 ದೀಪಕ್ಕೆ ಆಗೋಷ್ಟು ನೀವು ಎಳ್ಳನ್ನು ತೆಗೆದುಕೋಬೇಕು. ಈಗ ನಾವು ಏನು ಕಲಿಸ್ಕೊಂಡಿರ್ತೀವೋ ಅದನ್ನು 3 ಭಾಗವನ್ನಾಗಿ ಮಾಡಬೇಕಾಗುತ್ತದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಈ ರೀತಿಯಾಗಿರಬೇಕು. ತುಂಬ ಗಟ್ಟಿಯಾದರೂ ಕೂಡ ಅದು ದೀಪ ಏನಾಗುತ್ತೆ ಅಂದರೆ ಒಂಥರ ಒಡಕು ಬರುತ್ತೆ, ಸುತ್ತ ಬಿರುಗ್ಬಿಡುತ್ತೆ. ಹಾಗಾಗಿ ಈ ಥರ ಮೆತ್ತಗಿರಬೇಕು. ಈಗ ನೋಡಿ, ನಾನು 3 ಭಾಗವನ್ನು ಮಾಡಿಕೊಂಡು 3 ದೀಪವನ್ನಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ. ದೀಪ ಅಂತ ಅಂದಾಗ ಒಂದು ಬಟ್ಟಲಿನ ಶೇಪ್ ಬರೋ ರೀತಿಯಲ್ಲಿ ಒಂದು ದೀಪ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಒಂದು ಸ್ವಲ್ಪ ದೊಡ್ಡದಾಗಿರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ದೀಪ ಹಚ್ಚಿದಾಗ ಕೊನೆ ಪಕ್ಷ ಒಂದು ಅರ್ಧ ಗಂಟೆ 3/4 ಗಂಟೆನಾದ್ರು ಉರಿಯೋ ರೀತಿಯಲ್ಲಿ ನೀವು ಈ ದೀಪ ಹಚ್ಚಬೇಕು. ಈ ದೀಪದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಎಳ್ಳೆಣ್ಣೆನೇ ಹಾಕಬೇಕು ಅಥವಾ ದೀಪದ ಎಣ್ಣೆ ಹಾಕಿ, ತುಪ್ಪ ಹಾಕಲೇಬೇಕು ಆ ಥರ ಏನಿಲ್ಲ. ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ, ಹಾಗಾಗಿ ನಾವು ಎಳ್ಳೆಣ್ಣೆನೇ ಬಳಸಬೇಕಾಗುತ್ತದೆ. ನೋಡಿ, 1 ದೀಪ ಸಿದ್ಧತೆ ಆಯಿತು. ಇದೇ ರೀತಿಯೇ ನಾನು 3 ದೀಪವನ್ನು ಕೂಡ ಸಿದ್ಧತೆ ಮಾಡಿಟ್ಕೊಳ್ತೇನೆ. ನಂತರದಲ್ಲಿ ದೀಪಕ್ಕೆ ನಾವು ಶ್ರೀಗಂಧ, ಅರಿಶಿಣ, ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಈ ದೀಪವನ್ನು ನೀವು ಈಗ 14ನೇ ತಾರೀಕು ನೀವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀನಿ ಅಂತಂದರೆ 14ನೇ ತಾರೀಕಿಗೆ ನೀವು ಸಂಜೆಯ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಈ ಒಂದು ದೀಪಾರಾಧನೆ ಮಾಡಿ. ಇಲ್ಲ, ನಾವು 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀರಿ ಅಂದರೆ 15ನೇ ತಾರೀಕು ಸಂಜೆ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ. ಹಾಗಾಗಿ ನಾನು 2 ಶುಭ ಮುಹೂರ್ತಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನೋಡಿ, 15ನೇ ತಾರೀಕು ಬೆಳಗ್ಗೆ ನೀವು ಹಬ್ಬವನ್ನು ಆಚರಣೆ ಮಾಡಿರ್ತೀರಿ, ಎಳ್ಳು ಬೆಲ್ಲ ಎಲ್ಲವನ್ನು ಪ್ರಸಾದವನ್ನು ಇಟ್ಟು ಆಚರಣೆ ಮಾಡಿರ್ತೀರಿ. ಸಾಯಂಕಾಲ ಎಳ್ಳು ಬೀರುವಂಥ ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿ, ತುಂಬಾ ಒಳ್ಳೆಯದು. ಅಥವಾ 14ನೇ ತಾರೀಕು ಏಕಾದಶಿ ಇರೋದ್ರಿಂದ ಷಟ್ತಿಲ ಏಕಾದಶಿ, ಅದು ಕೂಡ ಎಳ್ಳನ್ನು ನಾವು ದಾನ ಮಾಡುವಂಥ ದಿನವಾಗಿರುತ್ತದೆ. ಹಾಗಾಗಿ ಅಂದಿನ ದಿವಸ ಸಂಜೆಯ ಸಮಯದಲ್ಲೂ ಹಚ್ಬೋದು. ಹಾಗಾಗಿ 14ನೇ ತಾರೀಕು ಹಚ್ಚುವಂಥ ಸಮಯ ಬಂದಾಗ ಗೋಧೂಳಿ ಸಮಯ, ಸಂಜೆ 6 ಗಂಟೆ 10 ನಿಮಿಷದಿಂದ 6 ಗಂಟೆ 35 ನಿಮಿಷ ಈ ಒಂದು ಸಮಯದಲ್ಲಿ ಹಚ್ಚಿ. ಅಥವಾ 15ನೇ ತಾರೀಕು ನೀವು ಹಚ್ತೀನಿ ಅಂತಂದರೆ ಗೋಧೂಳಿ ಸಮಯ ಸಂಜೆ, ಅದು ಕೂಡ 6 ಗಂಟೆ 10 ನಿಮಿಷದಿಂದ 6 ಗಂಟೆ 35 ನಿಮಿಷ, ಹೆಚ್ಚು ಕಡಿಮೆ ಒಂದು 7 ಗಂಟೆವರೆಗೂ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ, ತುಂಬ ಒಳ್ಳೆಯದು. ನೋಡಿ, ಆ ದೀಪ ಇಡೋದಕ್ಕೋಸ್ಕರ ನಾನು ಒಂದೊಂದು ದೀಪದ ಕೆಳಗೂ ಕೂಡ 2 ವೀಳ್ಯದೆಲೆ ತೆಗೆದುಕೊಂಡು ಅದಕ್ಕೆ ಶ್ರೀಗಂಧ, ಅರಿಶಿಣ, ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿದ್ದೇನೆ. ನೀವು ಕೆಂಪು ಅಕ್ಷತೆಯನ್ನು ಹಾಕ್ಬೋದು, ನಾನು ಒಂದು ಹಳದಿ ಅಕ್ಷತೆಯನ್ನು ಹಾಕಿದ್ದೇನೆ. ಅದರ ನಂತರ ನಾವೇನು ದೀಪ ಸಿದ್ಧತೆ ಮಾಡ್ಕೊಂಡಿದ್ದೇವೋ ಆ ದೀಪವನ್ನು ಇಟ್ಟು ಆ ದೀಪಕ್ಕೆ ನಾನು ಎಳ್ಳೆಣ್ಣೆನೇ ಹಾಕ್ತಾ ಇದ್ದೇನೆ. ಹಾಗೆ ಕೆಂಪು ಮತ್ತು ಹಳದಿ ಹೂವಿಂದ ಅಲಂಕಾರ ಮಾಡಿ, ಆದಷ್ಟು ಕೆಂಪು ಹೂವಿನ ಅಲಂಕಾರ ಮಾಡಿ. ಯಾಕಂದರೆ ಸೂರ್ಯದೇವನಿಗೆ ಕೆಂಪು ಅಂತಂದರೆ ಪ್ರಿಯವಾದದ್ದು. ಹಾಗಾಗಿ ಕೆಂಪು ಬಣ್ಣದ ಒಂದು ಹೂವಿಂದ ಅಲಂಕಾರ ಮಾಡಿದರೆ ಒಳ್ಳೆಯದು. ನೋಡಿ, ನಾನು ಎಳ್ಳೆಣ್ಣೆ ಹಾಕಿದ್ದೇನೆ. ಹಾಗೆ 2 ತುಪ್ಪದ ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ನಾನು ಆ ದೀಪದ ಒಳಗೆ ಇಡ್ತಾ ಇದ್ದೇನೆ. ಇದನ್ನು ನಾವು ಯಾವ ಕಾರಣಕ್ಕೆ ಮಾಡಬೇಕು, ಯಾವ ಸ್ಥಳಗಳಲ್ಲಿ ಮಾಡಬೇಕು ಅಂತೇಳಿ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಈ ಒಂದು ಎಳ್ಳಿನ ದೀಪ ಮೊದಲು ನಾವು ಮಾಡಬೇಕಾಗಿರೋದು ದೇವರ ಮುಂದೆ ಹಚ್ಚುವಂಥ ಸಂದರ್ಭ. ಏನಕ್ಕೆ ಅಂತಂದರೆ, ಸೂರ್ಯ ಒಂದು ಅನುಗ್ರಹ ಸಿಗುತ್ತೆ, ಮತ್ತು ಶನಿದೇವನ ಅನುಗ್ರಹ ಸಿಗುತ್ತೆ, ಪಿತೃದೋಷ ಶಮನವಾಗುತ್ತದೆ, ಮನೆಗೆ ಶಾಂತಿ ಮತ್ತು ಪುಣ್ಯ ವೃದ್ಧಿ ಆಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಆಗುವಂಥ ದೃಷ್ಟಿದೋಷಗಳು ಕೂಡ ನಿವಾರಣೆ ಆಗುತ್ತದೆ.
ಇದನ್ನು ದೇವರ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಹಚ್ಚಬೇಕು ಅಂತಂದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಇಡಬೇಕು. ಆ ರೀತಿಯಾಗಿ ನೀವು ದೀಪವನ್ನು ಹಚ್ಚಿಡಬೇಕು. ಒಂದು ದೀಪ ದೇವರ ಮುಂದೆ ಹಚ್ಚಿಡಬೇಕು. ನೋಡಿ ನಾನು ಹಚ್ಚಿಟ್ಟಿದ್ದೇನಲ್ಲ ಈ ರೀತಿಯಾಗಿ. ಅದರ ನಂತರದಲ್ಲಿ ಮನೆಯ ಮುಂಭಾಗ ಅಂದರೆ ಹೊಸ್ತಿಲ ಭಾಗದಲ್ಲಿ, ಹೊಸ್ತಿಲಿನ ಬಲಭಾಗದಲ್ಲಿ, ಈಗ ನೀವು ಹೊರಗೆ ನಿಂತ್ಕೊಂಡಾಗ ನಿಮ್ಮ ಬಲಭಾಗ ಬರುತ್ತಲ್ಲ, ಆ ರೀತಿಯಾಗಿ ಹೊಸ್ತಿಲಿನ ಬಲಭಾಗದಲ್ಲಿ ನೀವು ಈ ಒಂದು ದೀಪವನ್ನು ಹಚ್ಚಿಡಬೇಕಾಗುತ್ತದೆ. ಎರಡನೇ ದೀಪ ಈ ರೀತಿಯಾಗಿ ನೀವು ಬಾಗಿಲ ಹತ್ರ ಈ ದೀಪ ಹಚ್ಚೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಕೆಟ್ಟ ದೃಷ್ಟಿ ಆಗೋದಿಲ್ಲ. ನೆಗೆಟಿವಿಟಿ ಅಂತ ನಾವು ಏನಂತೀವೋ ಅದು ಕೂಡ ತಡೆ ಹಿಡಿಯುತ್ತದೆ. ಆಮೇಲೆ ಹೊರಗಿನಿಂದ ಬರುವ ದುಷ್ಟಶಕ್ತಿ ನಾಶವಾಗುತ್ತದೆ. ಹಾಗಾಗಿ ನಮ್ಮ ಮನೆ ಕುಟುಂಬಕ್ಕೂ ಕೂಡ ಶಾಂತಿ ಸಿಗ್ತಾ ಹೋಗುತ್ತದೆ. ಮತ್ತೊಂದು ಎಲ್ಲಿಯಪ್ಪ ಅಂತಂದರೆ ತುಳಸಿ ಕಟ್ಟೆಯ ಮುಂದೆ. ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಿ. ಅದು ಕೂಡ ಅಷ್ಟೇ ಪಿತೃದೋಷ ಶಮನ ಮತ್ತು ಕುಟುಂಬದ ಆರೋಗ್ಯ ರಕ್ಷಣೆಗೋಸ್ಕರ ನಾವು ತುಳಸಿ ಕಟ್ಟೆಯ ಬಳಿ ನಾವು ಈ ಒಂದು ದೀಪ ಹಚ್ಚಿಡಬೇಕಾಗತ್ತೆ. ಅಲ್ಲಿಗೆ 3, ಒಂದು ದೇವರ ಮುಂದೆ, ಒಂದು ಹೊಸ್ತಿಲ ಬಲಭಾಗದಲ್ಲಿ, ಮತ್ತೊಂದು ತುಳಸಿ ಕಟ್ಟೆ ಹತ್ರ. ಈ 3 ಕಡೆ ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಂಕ್ರಾಂತಿ ಹಬ್ಬದ ದಿವಸ ನೀವು ಈ ಎಳ್ಳು ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ನಾನು ತಿಳಿಸಿರುವ ಕಡೆ ಹಾಗೂ ದಿಕ್ಕನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ, ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ವಿಶೇಷವಾಗಿ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಇದು ನಾನು ಮೊದಲನೇ ಬಾರಿ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆಯೇ ಮತ್ತೊಂದು ಮಾಹಿತಿ, ಇದನ್ನು ನೀವು ದೀಪ ಹಚ್ಚಿದ ನಂತರದಲ್ಲಿ ಅಂದರೆ ಹಾರಿದ ನಂತರದಲ್ಲಿ ನೀವು ಇದನ್ನು ಯಾವುದನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಗಿಡದ ಬಳಿ ಅಥವಾ ಎಕ್ಕೆ ಗಿಡದ ಬಳಿ ಹಾಕ್ಬಿಟ್ರೆ ಒಳ್ಳೆಯದು.